ಯಾಕ್ಲ ಚಿಕ್ಕ ಹಿಂಗ ನಾವು ನ್ಯಾಯ ಹೇಳೋ ಹೊತ್ನಾಗ ಇಬ್ರು ಒಟ್ಗ ಹೇಳ್ತಿದ್ಮ ನ್ಯಾಯವ ಇವತ್ತು ಯಾಕ ನೀನು ಒಬ್ಬತ್ತನೇ ನಿಂತಿದ್ದಿ? ಹೇಳು ಬಾ ಕುಂದ್ರು ಚೇರ್ ಮ್ಯಾಗ. ಅವ ನನಗೆ ಎಷ್ಟು ಅಧಿಕಾರ ಐತಿ ಚೇರ್ ಮ್ಯಾಗ ಕುಂದ್ರಕ್ಕ, ನಿನಗೂ ಅಷ್ಟು ಅಧಿಕಾರ ಐತಿ. ನೀನು ಯಾಕ ಮಗ ಸಪ್ಪಗೆ ಮಾಡ್ಕೊಂಡು ಕುಂತಿ? ಮಾಡಿರುವು ಅಲ್ಕಟ್ ಕೆಲ್ಸವ ನಮ್ಮ ಮಕ್ಕಳು, ಅವ್ರಿಗೆ ಬುದ್ಧಿವಾದ ಹೇಳ್ಬೇಕು. ನೀನು ಯಾಕ ಹಿಂಗೆ ಕುಂತಿ? ಹೋಗ್ರಲ್ಲ ಒಂದು ಚೇರ್ ಎತ್ಕೊಂಬರಲ್ಲ. ಅಯ್ಯೋ ಗೌಡ್ರ, ನನ್ನ ಮಗನ ತಪ್ಪು ಮಾಡಿದ್ರು ಹೊತ್ನಾಗ ಹಂಗ ನ್ಯಾಯ ಕುತ್ಕೊಂಡು ನಾವು ನ್ಯಾಯ ಕೊಡೋದು ಒಳ್ಳೆಯವ್ರ ಲಕ್ಷಣ ಅಲ್ಲ ಅದು. ನೀವ ಕೊಡ್ರಿ, ನೀವು ಕೊಟ್ರ ನಮ್ಗೆ ನಂಬಿಕೆ ಇರ್ತೈತಿ ಒಳ್ಳೆ ಕಡೆ ಕೊಡ್ತೀರಾ ಅಂತೇಳಿ. ನನ್ನ ಮಗನ ತಪ್ಪು ಮಾಡೋನ ಈಗ ನಾನು ಬಂದು ಕುತ್ಕೊಂಡು ನ್ಯಾಯ ಕೊಟ್ರ ನೀವು ಒಪ್ಕೊಬೋದು, ನಮ್ಮ ಮನೆಯವ್ರು ಒಪ್ಕೊಬೋದು. ಆದ್ರೆ ನ್ಯಾಯ ಒಪ್ಪಕ್ಕಿಲ್ಲ, ಸಂಬಂಧ ಯಾವುದೂ ಲೆಕ್ಕ ಬರೋಕ್ಕಿಲ್ಲ ಇದ್ರಾಗ. ನೀವು ನ್ಯಾಯ ಕೊಡ್ತಿದ್ದೀರ ಅನ್ಮಗ ನೀವು ಕೊಡ್ರಿ. ನಿಮ್ಮ ತಪ್ಪಿದ್ದಾಗ್ಲೂ ನಿಮ್ಮ ಮನೆಯವ್ರು ತಪ್ಪಿದ್ದಾಗ ನಾವು ನಿಮ್ಮನ್ನು ಕೆಳಗೆ ಇಳಿಸ್ತೀವಿ. ಈಗ ನಮ್ಮ ಮಗ ತಪ್ಪು ಮಾಡೋಣ ಅನ್ಮಾಗ ನಾವು ಕೆಳಕ್ಕಿಳ್ದ ನಿಂತ್ಕೊಬೇಕು, ನಾವು ಬಂದು ಮ್ಯಾಕ್ ಕುತ್ಕೊಂಡು ನ್ಯಾಯ ಕೊಡೋದಲ್ಲ. ನೋಡ್ದ ಶಂಕರ, ನಿಮ್ಮ ಅಪ್ಪ ಊರ್ಗ ನ್ಯಾಯ ಹೇಳ್ತಿದ್ದ. ಇವತ್ತು ಹೆಂಗೆ ತಲೆ ತಗ್ಗಿಸ್ಕೊಂಡು ನಿಂತಾನ. ನಿಮ್ಮ ಅಪ್ಪ ತಲೆ ತಗ್ಸೋಂಥ ಕೆಲಸ ಮಾಡ್ಬಿಟ್ಟಲ್ಲ ನೀನು. ಏಟೈತಿ ನಿನ್ಗೆ? ಅವ್ರ ಮಾತ ಕಟ್ಕೊಂಡು ನೀನು ಕುಡಿಯೋಕೆ ಹೋಗಿ ಏನೋ ಅವ್ರ ಜೊತೆಗ ಎಲ್ಲ ಅವ್ರ ಅವ್ವ ಕಾಣ್ತಿಲ್ಲ, ಅವ್ರ ಹೆಂಡ್ರು ಕಾಣ್ತಿಲ್ಲ, ಎಲ್ಲೋದ್ರು? ನ್ಯಾಯಕ್ಕೆ ಬಂದರೆ ಎಲ್ಲಿ ಜಗಳ ಮಾಡ್ತಾರೋ ಅಂದ್ಬಿಟ್ಟು ಬರದೇ ಹೋದ್ರೇನೋ ಲೌಡಿರು. ಬರಬೇಕಿತ್ತು ಬುನಾದಿ ಬಿಡ್ಸು ನೀವತ್ತು. ನಮ್ಮ ಹೊಲದ್ದು ರೊಕ್ಕ ಎಲ್ಲ ಬಿಡೋಕ್ಕಿಲ್ಲ. ಬಂಗಾರಿಯಮ್ಮ, ನೀನೇನು ಕಲ್ತಿರೋದು? ಅಲ್ಲಕ್ಕನ್ ಲಕ್ಷ್ಮಿ, ಈಟ್ ಬಗೆಯಾಗಿ ಅವರಿಬ್ರಿಗೆ ಬೈತಿದೆಯಲ್ಲ. ನಿನ್ನಳಿ ಏನು ಇನ್ನ ಚಿಕ್ಕ ಹುಡುಗನೇನ? ಇನ್ನ ಹುಚ್ಚು ಕಳ ಹುಡುಗರ ಗೊತ್ತಾಗಕ್ಕಿಲ್ಲ ಬಿಡಕ್ಕಿಲ್ಲ ಅನ್ನಕ್ಕ. ಆಟ ಉದ್ದ ಬೆಳ್ದಾನ, ಅವ್ನ ಗರ್ವಿಲ್ಲೇನ? ಗುಂಡಕ್ಕ, ನಿನ್ನ ಮಗನ ಗರ್ವಿದ್ದಿಲ್ಲ? ನಾನು ಹೋಗಬಾರ್ದಿಂತ ಕೆಲಸ ಮಾಡಬಾರ್ದು ಅಂತೇಳಿ ಅವ್ರದ ತಪ್ಪು ಅಂತೇಳಿ ನೀವು ಬೆರಳು ಮಾಡಿ ತೋರಿಸೋದಲ್ಲ. ಈ ಅಮ್ಮ ರೊಕ್ಕ ಕೊಟ್ರು ತಪ್ಪೈತಿ, ನಾನು ಇಲ್ಲ ಅಂತ ಹೇಳಕತ್ತಿಲ್ಲ. ಈ ಅಮ್ಮ ಒಬ್ರು ಜೀವನ ಹಾಳು ಮಾಡುವಂತ ಕೊಟ್ಟಿರ್ತಾಳೆ. ಆದ್ರೆ ಹೋಗೋರು ಎಂತ ಕೆಟ್ಟಡಕ್ರು. ಅವ್ರಿಗೇನು ಬುದ್ಧಿ ಇಲ್ಲೇನ, ಅರಿವಿಲ್ಲೇನ? ಎದಕ್ಕೆ ಹೋಗಿದ ಅಂತ ಕೇಳ್ತಿರೋದು? ನಿನ್ನ ಮಗನ ತಪ್ಪು ಕನ್ಕೊಂಡಕಯ್ಯ ಅದು. ಲಕ್ಷ್ಮಕ್ಕ, ನಿನ್ನ ಮಗಳು ಗಂಡಂತ ತಪ್ಪು ಅದು, ಇದ್ಯಾರ್ದು ಅಲ್ಲ. ನೋಡು, ಕುಡಿಯೋಕೆ ಹೋಗ್ಬಿಟ್ಟು ಯಾವ ಥರ ಮಕವ ಹಿಂಗೆ ಎತ್ಕೊಂಡು ಹತ್ತಾಗ ತಿರ್ಕೊಂಡು ನಿಂತವನ. ಇವನ್ ಗರ್ವಿಲ್ಲೇನ? ಇರು, ನನಗೆ ಹೆಂಡ್ರು ಮಕ್ಕಳು, ನಾ ಕಟ್ಕೊಂಡಿವ್ನಿ. ನನ್ನ ಹೆಂಡ್ರನ್ನ ಹಿಂಗೆ ಬಿಟ್ರೆ ಹೆಂಗೆ? ಹೋಗಿ ಕರ್ಕೊಂಬರಮ್ಮ. ಇವರು 100 ಮಂದಿ 100 ಹೇಳ್ತಾರ, ಕುಡಿದ್ರ ಸಾಯ್ತಾರಂತ ಬಿಡ್ತಾರಂತಾರೆ. ಹಂಗೂ ಗೊತ್ತೈತಿ, ನನಗೂ ತಿಳುವಳಿಕೆ ಐತಿ, ನಾನು ಓದಿರೋನು ಅಂದ್ಬಿಟ್ಟು ಇವನು ಕರ್ತಾಗಕ್ಕಿಲ್ಲೇನ? ಇನ್ನು ಎಳೆ ಮಗುನ ಇವನು? ಎಳೆ ಮಗುನ ಲಕ್ಷ್ಮಿ? ಹೇಳು ನೀನು ಏನು ಆಯ್ತಾಗ? ನಿನ್ನ ಮಳಿಯಂಗ ಬುದ್ಧಿ ಇರಬೇಕಿತ್ತು. ಇಲ್ಲ ಅಂದ್ಮ್ಯಾಗ ಅವನದು ತಪ್ಪೈತಿ, ಅವನಿಗೂ ಸೇರ್ಸ ಹೋಗಿ ನಿನ್ನ ಅಳಿಯಂಗ. ಲಕ್ಷ್ಮಿ, ಮಂದಿನ ಬೆಳ್ ಮಾಡಿ ತೋರ್ಸೋದ್ಕಿಂತ ನನ್ನ ಮಕ್ಕಳು ಮಾಡ್ರು ತಪ್ಪು ಅಂತ ನೀ ತಿಳ್ಕೊಬೇಕು. ನಿನ್ನ ಮಗನೋ ನಿನ್ನ ಅಳಿಯನೋ ಮಾಡ್ರು ತಪ್ಪೈತಿ ಇವತ್ತು. ಎದಕ್ಕೆ ಹೋಗ್ಬೇಕಿತ್ತು? ಅದಾಗ ಅವನು ಹೋಗೋದಿರಲಿ, ಮಂದಿ ಹೊಲಕ್ಕೆ ಯಾಕೆ ಹೋಗ್ಬೇಕು? ಮಂದಿ ಹೊಲಕ್ಕೆ ಬರೋದು ಅಲ್ದಂಗ ಇವಾಗ ನಮ್ಮ ಹೊಲಕ್ಕೆ ಬಂದಾರ ಅವರು ಕುಡಿದು. ಏನಾರು ನೀರು ಪಾರು ಇಲ್ದಂಗ ಏನಾರು ಸತ್ಕಿತ್ತು ಏನಾರು ಆದ್ರೆ ಯಾರ ಮೇಲೆ ಬರುತ್ತೆ ಹೇಳ್ರಿ? ಗೌಡ್ರ ಹೊಲಕ್ಕೆ ಹೋಗಿದ್ದಂತ ಯಾರೋ ಮಲ್ಟ್ರು ಮಾಡಿಸ್ಬಿಟ್ಟವ್ರ, ಸಾಯಿಸ್ಬಿಟ್ಟವ್ರ. ಗೌಡ್ರ ಸಾಯಿಸ್ತಿರ್ಬೇಕೇನೋ, ಮ್ಯಾಕ್ ಬರಬೇಕು ಅಂತೇಳಿ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡೋಕ್ಕಿಲ್ಲ ಏನೋ ಊರು ಮಂದಿ. ಇವಾಗ ಈಗ ನನ್ನ ಹೊಲಕ್ಕೂ ಬಂದ್ ಮಾಡಾರ. ಹಂಗೆ ಅನ್ಕೊಂಡು ನಾನು ದೊಡ್ಡದು ಮಾಡ್ಕೊಂಡು ಕೂತ್ಕೊಳ್ಳೇನ? ನಾನು ಊರು ಗೌಡ್ನಾಗ ಇತ್ಕೊಂಡು ನ್ಯಾಯ ಕೊಡೋಕೆ ಎದಕ್ಕೆ ಕುಂತೀನಿ? ಈಗ ನೀವೇ ಆದ್ರೂ ಅವರಿಬ್ರದ ತಪ್ಪು ಮಾಡವ್ರ ಅಂತೇಳಿ ಹೇಳ್ತಿದ್ದೀರಲ್ಲ. ಹಂಗಾರ ನಿನ್ನಳಿಯೇ ತಪ್ಪು ಮಾಡಿಲ್ಲೇನ? ಅವನಿಗೇನು ಶಿಕ್ಷೆ ಕೊಡಬೇಕು? ಏನು ಕೊಡ್ಬೇಕು ಹೇಳು ಅಂತ ಹೇಳ್ತಿರೋದು? ಗುಂಡಕಯ್ಯ, ನೀನೇ ಹೇಳು, ನಿನ್ನ ಮಗಂಗೆ ಏನು ಶಿಕ್ಷೆ ಕೊಡಬೇಕು? ಈ ಬೊಡ್ಡ ಇದನಿಂದ ನಾವು ಮಕ ತಲೆ ಎತ್ತಿ ಮಾತಾಡಕ್ಕಾಗ್ತಿಲ್ಲ ಗೌಡ್ರೆ. ನನಗೂ ಅನ್ಸಕತೈತಿ, ನಾನು ಮಂದಿ ಮಕ್ಕಳು ಅನ್ನಕತ್ತಿಲ್ಲ, ಆದ್ರೆ ಎದಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಕೇಳ್ತಿರೋದು ಅಷ್ಟೇ. ಈಗ ಹೋಗ್ತಾವ ಹುಡುಗರು, ಈಗ ಏನಂತ ಹೇಳೋಣಂತ, ಬಾಲ ಕುಡಿದ್ರೆ ನಿನ್ಗೆ ಶಕ್ತಿ ಬರುತ್ತೆ, ಅದನ್ನ ಇವಳ ಮುಂದೆ ಬಂಗಾರಿ ಮುಂದೆ ಅದನ್ನ ಅಂತಾನೆ ಕಂಟಿ. ಇವತ್ತೆಲ್ಲ ನಾಳೆ ಕರ್ಕೊಂಡೋಗಿ ಕುಡಿಸ್ತೀನಿ ಅಂದ್ಬಿಟ್ಟು ಹುಡುಗರ್ನ ಎಷ್ಟಂತ ಕರ್ಕೊಂಡೋಗಿ ಕುಡ್ಸ ಹಾಳು ಮಾಡ್ತಾರ. ಈಗ ಈತ ಕರೆ ಎತ್ಕತ್ತಾನ ಅವರು ಹೋಗುದು. ಎದಕ್ಕೂ ಬರ್ಬೇಕು, ರೊಕ್ಕಿದ್ರ ಅವರೊಟ್ಟಿಯಾಗಿ ಇಟ್ಕೊಬೇಕು. ಅದನ್ನ ಬಿಟ್ಟು ನಮ್ಮ ಮಕ್ಳನ್ನ ಯಾಕೆ ಕರ್ಕೊಂಡೋಗಿ ಹಾಳು ಮಾಡ್ಬೇಕು? ಧೈರ್ಯ ಬರುತ್ತೆ ಬಲ ಅಂತ ಯಾಕೆ ಇಲ್ದಿರೋದೆಲ್ಲ ತಲೆಗೆ ತುಂಬಬೇಕು? ಅಲ್ಲ ಕಣಮ್ಮ, ನಾನು ಆಟೋದಿಂದ ಹೇಳ್ತಾವನಿ ನಿನ್ನ ಮಗುಂದು ತಪ್ಪೈತಿ ಅಂತೇಳಿ ನೀನು ಆವೆರಡು ಹುಡುಗರನ್ನ ಬೆಳ್ ಮಾಡಿ ತೋರಿಸ್ತೀಯಲ್ಲ. ನಿನ್ನ ಮಗುಂದು ತಪ್ಪೈತಿ.
ಇವತ್ತು ಸಾರಾಯಿ ಕುಡಿಸ್ತೀನಿ ಬಾ ಅಂತ ಕರ್ಕೊ ಹೋಗವನ ನಾಳೆಗೆ ವಿಷ ಕುಡಿಸ್ತೀನಿ ಬಾ ಅಂದ್ರೆ ನಿನ್ನ ಮಗ ಹೋಯ್ತಿದ್ನೇನ ಹಾಂ ನಾ ಅವನಿಗೆ ಅರಿವಿಲ್ಲೇನ ನನಗೆ ಸಾಯ್ತೀನಿ ಅಂತೇಳಿ ಹಾಂ ನಮ್ಮ ಮಂದಿ 100 ಕುಡಿಸಿ 100 ಆಡ್ತಾರೆ. ಇವನು ಯಾಕೆ ಕುಡಿಬೇಕಿತ್ತು, ಎದಕ್ಕೆ ಕುಡಿಬೇಕಿತ್ತು ಅಂತ ಕೇಳ್ತಿರೋದು. ಅಯ್ಯೋ ಗೌಡ್ರ ನನ್ನ ಮಗ ಮಾಡಿರೋದು ತಪ್ಪೈತಿ. ನನ್ನ ಮಗಂಗೂ ಶಿಕ್ಷೆ ಕೊಡ್ರಿ, ಅವ್ರಿಗೂ ಶಿಕ್ಷೆ ಕೊಡ್ರಿ. ನಾನೇನು ಬೇಡ ಅಂತ ಹೇಳಕ್ಕಿಲ್ಲ. ಒಟ್ನಾಗ ನನ್ನ ಮಗಂಗ ಜಾಸ್ತಿ ಕೊಡ್ರಿ. ಬೊಡ್ಡ ಇದು ಅವನಿಂದನೇ ಹಾಳಾಗಿರೋದು ಇದೆಲ್ಲ. ಎದಕ್ಕೆ ಹೋಗ್ಬೇಕಿತ್ತು? ನನಗಾದ್ರೂ ನಾನು ನ್ಯಾಯಕ್ಕೆ ಕುಂತಿದ್ರು ಇದಾ ಮಾತಂತಿದ್ದೆ ಗೌಡ್ರ. ನನ್ನ ಮಗ ಅಂತೇಳಿ ಹಿಂದೆ ಮುಂದೆ ನೋಡ್ತಿದ್ದಿಲ್ಲ. ನನ್ನ ಏನ್ರಾದ್ರೂ ಇರು ಮಗ ಅಂತೇಳಿ ನೊಂದ್ಕೊಬೋದು, ಆದ್ರೆ ನಾನು ನೊಂದ್ಕೊಳಕ್ಕಿಲ್ಲ. ಎದಕ್ಕೆ ಮಾಡೋಣ, ಎದಕ್ಕೆ ಬಿಟ್ಟವನ, ಇಂಥವೆಲ್ಲ ಯಾಕೆ ಮಾಡ್ಬೇಕಿತ್ತವನು. ಇವನು ಚಪ್ಪಲಿ ತಗೊಂಡು ಹೊಡೀರಿ ಫಸ್ಟು, ಆಮ್ಯಾಗ ಅವ್ರಿಬ್ರಿಗೆ ಹೊಡಿಯೋರಂತೆ. ಇಲ್ಲ ಕಣ್ಲ ಶಂಕರ, ನಿನ್ಗೇನು ಅರಿವೈತಾ ಇಲ್ವೇನ? ಹಾಂ ನಿಮ್ಮ ಅಣ್ಣ ರಾಜನ್ ನೋಡ್ಕಲಿ. ಅವಳು ಎಂಟ್ರು ನಾವು ಮದುವೆ ಆಗಿ ಒಂದು 3 ತಿಂಗಳು 4 ತಿಂಗಳು ಆಯ್ತಾ ಬಂತು. ಆ ಎಂಟ್ರನ್ನ ಹೆಂಗೆ ಇಟ್ಕೊಂಡವನು ಹೆಂಗೆ ಬಿಟ್ಟವನ ನೋಡಿ ಬುದ್ಧಿ ಕಲಿ. ಅದನ್ನು ಬಿಟ್ಟು ನೀನು ಈ ಥರ ಕೆಟ್ಟಡಕ್ನಾಗಿ ಏನ ನೀನು? ಹಾಂ ಏಟೈತಿ ನೋಡ ನಿನ್ಗೆ ದೌಲತ್ತು. ಹಾಂ ಮಂದಿ ಕುಡಿಸ್ತಾರಂತ ಇವ್ನು ಕುಡಿಯೋಕೆ ಹೋಗೋ, ನಾಳೆ ವಿಷ ಕೊಡ್ತಾರ, ಕುಡ್ದು ಹಂಗಾರ ಕುಡ್ದು ಸತ್ತೋಗ್ಬಿಡು. ಎದಕ್ಕಿದ್ದಿ? ಹಾಂ ಒಂದು ಅಮ್ಮನ ಜೀವನ ಇನ್ನೊಂದಕ್ಕೆ ಎಲ್ಲರೂ ಮದುವೆ ಮಾಡಿ ಚೆನ್ನಾಗಿ ನೋಡ್ಕೊಂತಾರ. ಸುಮ್ಕೆ ಯಾಕೆ ನಿಮ್ಮಂತೆ ಇರ್ತಕ್ಕ ಮದುವೆ ಮಾಡಿಬಿಟ್ಟು ಆ ಹೆಣ್ಣ ಈ ಅನ್ಸೋದು ಯಾಕೆ ಅನ್ಸ್ತಿ? ಗೌಡ್ರೆ ನನ್ನ ತಪ್ಪಾಯ್ತು ಗೌಡ್ರೆ. ಇನ್ನೊಂದ್ಕಿತ ಯಾರು ಏನು ಹೇಳಿದ್ರು ಕೇಳಕ್ಕಿಲ್ಲ. ಈ ಥರ ಮಾತನ್ಬೇಡ್ರಿ ಗೌಡ್ರೆ. ನನಗೆ ಅವಳ ಜೀವ, ಅವಳಿಲ್ದಂಗೆ ನಾನು ಇರೋಕ್ಕಿಲ್ಲ. ನಾನು ಅವತ್ತೇನೋ ತಿಳಿದೇನೋ ತಪ್ಪು ಮಾಡೀನಿ, ಇಲ್ಲ ಅಂತ ಹೇಳ್ತಿಲ್ಲ. ಅವಳು ಬಿಟ್ಟು ನನ್ನ ಕೈಯಾಗೂ ಇರೋಕೆ ಆಗ್ತಿಲ್ಲ. ಇವರೆಲ್ಲ ಶಕ್ತಿ ಬರುತ್ತಕ್ಕ ಇದಾಗುತ್ತೆ ಅಂತ ಹೇಳಕ್ಕೆ ತಲೆಗೆ ತುಂಬಿತ್ತ ಹೋಗಿದ್ದು. ಅದು ಬಿಟ್ರೆ ನನಗೇನು ಇಲ್ಲ ಗೌಡ್ರೆ. ನನಗೆ ಅವಳಂದ್ರೆ ಜೀವನ ಇಟ್ಕೊಂಡಿನಿ. ಅವಳು ಇಲ್ಲಾಂದ್ರೆ ನಿಜವಾಗ್ಲೂ ಸತ್ತೋಗ್ಬಿಡ್ತೀನಿ ನಾನು. ನಂಗೆ ಒಂದು ಬೇಕು ಗೌಡ್ರೆ, ಬೇಕು. ಎಲ್ಲ ಕಣಲೆ ಒಂದು ಬೇಕು ಅಂತ ಈಟ್ ಹೇಳೋದ್ರ ಬದಲು ಅವರಟ್ಟಿ ತಕೋಬಿಟ್ಟು ನಿಮ್ಮ ಅತ್ತೆ ಕಾಲ್ಗ ನಿಮ್ಮ ಮಾವನ ಕಾಲ್ಗ ಬಿತ್ತು ನನ್ನ ಹೆಂಡ್ರನ್ನ ಕಳಿಸ್ರಿ, ನನ್ನ ತಪ್ಪಾಯ್ತು ಅಂತ ಕೇಳಿದ್ರೆ ಸಂಸಾರದಲ್ಲಿ ಏಳು ಬೀಳಿದ್ದೇ ಇರ್ತಾವ ಅಂತ ಕಳಿಸ್ತಿದ್ದಿಲ್ಲನೇ ನಿಮ್ಮ ಅತ್ತೆ ನಿಮ್ಮ ಮಾವ? ನಿಮ್ಮ ಅತ್ತೆ ನಿಮ್ಮ ಮಾವಂಗ ಒಡಿ ಅಂತ ಆ ಬಡ್ಡೆ ಇದು ಹೇಳ್ಕೊಡ್ತಾರಂತಲ್ಲ, ಅವನ ಹತ್ರಕ್ಕೆ ಹೋಗಿದೆಯಲ್ಲ, ಎಂಥದೈತಿ ನೋಡ ನೀನು. ಎದುರಿಸ್ಬೋದು ಅಂದ್ರೆ ಏನು ಹೋಗಿ ಹೊಡೆದ್ಬಿಡ್ತೀಯೇನ? ಹೊಡೆದ್ಬಿಡ್ತೀಯಲ್ಲ. ಹೊಡೆದ್ರೆ ಹಾಕಿ ಲಕ್ಷ್ಮೀ ಬಿಟ್ಟಾಳ ನಿನ್ನ ಮಗನ ಕೆಳಕ್ಕೆ ಹಾಕೊಂಡು ನಗ್ಬಿಡ್ತಾಳ. ತಿಳ್ಕೊಂಬಿಡು. ಇಂಥವೆಲ್ಲ ಕುಡ್ದೋಗ್ಬಿಟ್ರೆ ಯಾರು ಹೆಣ್ಮಕ್ಳು ಕಳ್ಸೋಕ್ಕಿಲ್ಲಕ್ಕಲ್ಲ. ಕುಡ್ದು ಬಂದ ನಾನು ಸೂಳೆ ಮಗ, ನನ್ನ ಮಗಳನ್ನ ಇಲ್ಲೇ ಇಟ್ಕೊಂಡು ಬೇರೆ ಕಡೆ ಮದುವೆ ಮಾಡ್ತೀನಿ, ಇನ್ನು ಪ್ರಸ್ತ ಆಗಿಲ್ಲ ಅಂದ್ಬಿಟ್ಟು ಬೇರೆ ಕಡೆ ಮದುವೆ ಮಾಡಿ ಕಳಿಸ್ತಾರ. ತಿಳ್ಕೊಂಬಿಡು ಅದನ್ನ. ಅಯ್ಯೋ ಗೌಡ್ರ, ನಾನು ತಪ್ಪು ನರ್ವ ಆಗೈತೆ ಗೌಡ್ರ. ಇನ್ನೊಂದು ಇಂಥ ಕೆಲಸ ಮಾಡೋಕ್ಕಿಲ್ಲ, ನಾನು ಮಾಡೋಕ್ಕಿಲ್ಲ ಗೌಡ್ರ. ನಂದ ಈಗ ತಪ್ಪು ಅನ್ನೋದು ಅರ್ಥ ಆಗೈತಿ. ಇಲ್ಲಿ ನಾನು ಮಾಡ್ಕೊಂಡಿದ್ದ ತಪ್ಪೈತಿ. 100 ಮಂದಿ 100 ಕರೆದ್ರು ಹೋಗಬಾರ್ದು ಅನ್ನೋದು ನನ್ನ ಗರ್ವ ಆಗೈತಿ. ನನ್ನ ಹೆಂಡ್ರನ್ನ ಹೋಗಿ ಕರ್ಕೊಂಬತ್ತೀನಿ, ಕಾಲ್ಗಾರು ಬಿದ್ದು ಕರ್ಕೊಂಬತ್ತೀನಿ ಗೌಡ್ರ. ಇನ್ನೊಂದು ಇಂಥ ಕೆಲಸ ಮಾಡೋಕ್ಕಿಲ್ಲ. ಬಂಗಾರಿ ಅಮ್ಮ, ಊರಾಗ ನಿಂದು ಯಾಕೋ ಭಾಳ ಮಿತಿ ಮೀರ್ತೈತಿ ಬಾಯಿ. ಎಲ್ಲ ನಿನ್ನ ಗಂಡ ಕೆಟ್ಟಡಕ್ಕೆ ನನ್ನ ಮಗ ಓಡ್ಬಿಟ್ಟವನ ಎಲ್ಗೋ. ನ್ಯಾಯಕ್ಕೆ ಹಾಕಿಸ್ತೀವಿ ಅಂತಷ್ಟು ನನಗೆ ಬರೋದ್ರೊಳಗೆ ಎದ್ದು ಬಿಡ್ತಾನಲ್ಲ ಆಯ್ತಾ. ಅವಳೆಲ್ಲ ಅರ್ಚನಮ್ಮ, ಅವಳು ಬಂದಿಲ್ಲ. ಅವಳು ನೇಹನೂ ಬಂದಿಲ್ಲ, ಹುಡುಗಿನೂ. ಆ ಹುಡುಗೇನೋ ಬಿಡು ಬಸ್ರಿ. 7 ತಿಂಗಳು ಹತ್ತತ್ರ ಆಯ್ತಾ ಹುಡುಗಿಗ, ಬರೋದೇನು ಬೇಕಾಗಿಲ್ಲ. ಅವನೆಲ್ಲ ಕೆಟ್ಟಡಕ್ಕೆ ನನ್ನ ಮಗ ಬರಬೇಕಿತ್ತು ತಾನೇ ನಿನ್ನ ಗಂಡ. ಮತ್ತು ಅವಳು ಅರ್ಚನಮ್ಮನೂ ಬರಬೇಕಿತ್ತು. ಎದಕ್ಕೆ ಬಂದಿಲ್ಲ? ನ್ಯಾಯದಾಗ ಹೋದ್ರ ಸರಿಯಾಗಿ ಕಪಲ್ಗೆ ಉಯ್ಯಿ ಮಟ್ಕ ಚಪ್ಪಲಲ್ಲಿ ಹೊಡ್ದಂಗೆ ಅಂತಾರ ಅಂತೇಳಿ. ನೀನು ಏಟಿದ್ದಿ ನೋಡ, ಮಂದಿ ಗಂಡು ಮಕ್ಳನ್ನ ಹಾಳು ಮಾಡೋಕ್ಕೆ ಏಟಿದ್ದಿ. ಇಷ್ಟು ಮಟ್ಗ ನೀನು ರೊಕ್ಕ ಕೊಟ್ಟು ಕಳಿಸ್ತೀಯ ಅಂದರೆ ನೀನು ಎಷ್ಟು ಕುಬೇರ್ಗೆತ್ತಿಯಾಗಿದ್ದಿ ನೀನು. ಯವ್ವ, ಇಂಥ ಮಾತುಗಳೆಲ್ಲ ಶಾಂತಿಗೆ ಹೋಗ್ಬಿಟ್ಟಿದ್ರೆ ಮನ್ಯಾಗ ಆಡ್ಬಿಡೋಳು. ಅದಕ್ಕೆ ಫಸ್ಟ್ ಅಲ್ಲಿಂದಲೇ ಕಳಿಸ್ಬಿಟ್ಟು ಹೋಗವ ನೀನು ನ್ಯಾಯಕ್ಕೆ ಬರಬೇಡ ಅಂತೇಳಿ. ಅದಕ್ಕೆ ಹಾಕಿ ಹೋಗ್ಬಿಟ್ಲು, ಬಂದಿಲ್ಲ. ಹೆಂಗಾರು ಅಲ್ಲಿ ಕರ್ಕೊಂಬರ್ಬಾರ್ದು ಕಲ ರಾಜಾ. ಹೆಣ್ಮಕ್ಳನ್ನೆಲ್ಲ ಹುಡುಗಿರ ಇನ್ನೂ ಚಿಕ್ಕ ಹುಡುಗರಲ್ಲ ಕರ್ಕೊಂಬರ್ಬಾರ್ದು. ನ್ಯಾಯ ತಕ್ಕ ದೊಡ್ಡವ್ರು ಬರಬೇಕು, ದೊಡ್ಡವ್ರು ಮಾತಾಡ್ತಾರೆ, ಸುಮ್ಕೇರು. ಮೊದಲು ಕೊನೆ. ನಮ್ಮ ಊರಾಗ ಯಾರು ಹಿಂಗೆ ಈ ಪಿಟ್ಟಿಂಗ್ ಇಟ್ಕೊಡೋದು, ಕುಡಿಯೋಕೆ ಎಣ್ಣೆ ರೊಕ್ಕ ಕೊಟ್ಟು ಕಳ್ಸೋದು. 8 ಸಾವಿರ ಗಿತ್ತಿಯಾಗಿದ್ದೀನಿ ನೀನು. 8 ಸಾವಿರ ಗಿತ್ತಿಯಾಗಿದ್ದಿ. ಎಷ್ಟೈತಿ ನಿನ್ನ ಹತ್ರ ರೊಕ್ಕ? ಹೇಳು ಒಂಚೂರು, ಎಷ್ಟೈತಿ ಅಂತೇಳಿ ಕೊಡು ಒಂಚೂರು. ನಮಗೂ ಎಲ್ಗೂ ಒಂಚೂರು ಬಡಿಕಂತೀವಿ. ಏಟೈತಿ ಅದು ಅಲ್ಲೇನವ ಮಂದಿ ಮನೆ ಹಾಳು ಮಾಡುವಂಥ ರೊಕ್ಕ ಕೊಟ್ಟು ಏನ ನೀನು ಕೆಟ್ಟಡ್ಕಿ ನೀನು. ಅಲ್ದಾರು ಭಾಳ ಇದ್ದಿ ಬಿಡ ನೀನು. ಅಲ್ಲ ಕಣ್ ಲಕ್ಷ್ಮಿ, ಅಲ್ಲ ಕಣ್ ಗುಂಡಕ್ಕ. ಇದು ಮನೆಯಾಗ ಬಗೆಹರಿತಿದ್ ವಿಚಾರ. ನೀವು ಈಟ್ ಸಣ್ಣದ್ನು ಪಂಚಾಯತಿಗೆ ಕರ್ಕೊಂಬಂದಿರಿ. ಏಟೈತಿ ನೋಡ್ರಿ ನಿಮ್ಗೆ ಪಂಚಾಯತಿಗೆ ಹಾಕೋದು ಏನಿತ್ತು ಅವಶ್ಯಕತೆ? ನಿಮ್ಮ ಸಮಯ ಹಾಳು ಮಾಡ್ಕೊಳ್ಳೋದಲ್ದ ನಮ್ಮದು ಸಮಯ ಹಾಳು ಮಾಡ್ತೀರಿ. ಪಂಚಾಯತಿಗೆ ಹಾಕುವಂಥದ್ದು ಏನಿತ್ತು? ಈಟು ಆ ಪಂಚಾಯತಿಗೆ ಹಾಕ್ಬೇಕನ್ನೋದೇನೈತಿ? ಬಡಿಬೇಕು. ಯಾರ್ಯಾರು ತಪ್ಪು ಮಾಡೋರ ಎದುರುಗ ಬಡೀರಿ. ಬಡಿದಾಗ ಅವ್ರು ಕೇಳಿದಾಗ ಆಮ್ಯಾಗ ಪಂಚಾಯತಿಗೆ ಹಾಕ್ರಿ. ಎದಕ್ಕೆ ಕೇಳೋರ, ಎದಕ್ಕೆ ಬಿಟ್ಟವ್ರ ಅಂತೇಳಿ ಬಡಿಬೇಕು. ಇಂಥವು ಮಾಡೋರ, ಇಂಥವ್ರು ಬಿಟ್ಟವ್ರ ಅಂತೇಳಿ ಬಡೀರಿ ಎಲ್ಲರಿಗೂ. ನಾನೇನು ಬೇಡ ಅಂತಿಲ್ಲ. ಈಟ್ ಸಣ್ಣದನ್ನ ತಗೊಂಬಂದು ಪಂಚಾಯತಿ ಮಾಡ್ಕೊಂಡು ನೀವು ಎಲ್ಲ ಕಣ್ ಲಕ್ಷ್ಮಿ, ನಿನ್ಗಾರು ಅರಿವಿಲ್ಲೇನ? ಅಳಿಯ ಏನೋ ಅಂದ್ಬಿಟ್ನಂತ ಅಂದ್ಬಿಟ್ಟು ಮಗಳನ್ನ ಕರ್ಕೊಂಡೋಗಿ ಇರಿಸ್ಕೊಂಡಿದ್ದಿಲ್ಲ. ಮಗಳನ್ನ ಎದಕ್ಕೆ ಮದುವೆ ಮಾಡಿಕೊಟ್ಟಿದ್ದಿ?
ಮಗಳನ್ನ ಎದಕ್ಕೆ ಮದುವೆ ಮಾಡ್ಕೊಟ್ಟಿದ್ದಿ? ಗಂಡನ ಜೊತೆ ಸಂಸಾರ ಮಾಡಲಿ ಅಂತ ಮದುವೆ ಮಾಡ್ಕೊಟ್ಟಿಯೋ ಇಲ್ಲಾಂದ್ರೆ ರಟ್ಟಿ ಕರ್ಕೊಂಡೋಗಿ ಕೂರ್ಸ್ಕೊಬೇಕಂತ ಮದುವೆ ಮಾಡ್ಕೊಟ್ಟಿಯೋ? ಜಗಳ ಬರ್ತಾವ, ಬರ್ದಂಗಿರ್ತವೇನ? ಗಂಡ ಹೆಂಡ್ತಿ ಅಂದ್ಮ್ಯಾಗ 100 ಜಗಳ ಬರ್ತಾವ. ಗಂಡನೂ ಅನುಮಾನಿಸ್ತಾನ, ಹೆಂಡ್ತಿನೂ ಅನುಮಾನಿಸ್ತಾಳ. ಅದ್ರ ತಿಳುವಳಿಕೆ ಹೇಳಿ ಬುದ್ಧಿ ಹೇಳಿ ಮಗಳನ್ನ ಕಳಿಸ್ಬೇಕು ಗಂಡು ಮನ್ಯಾಗ. ಇವಾಗ ನೀನು ಕರ್ಕೊಂಡೋಗಿದ್ಕೆ ತಾನ ಇವನು ಹೊರಕ್ಕೆ ಬಿದ್ದದ್ದು. ಅಲ್ಲ ಕನ್ಗುಂಡಕ್ಕಯ್ಯ, ನಿನ್ಗಾರು ಗುಂಡವ, ನಿನ್ಗಾರು ಬುದ್ಧಿ ಇಲ್ಲೇನ? ನಿನ್ನ ಮಗನ್ನ ಹೊರಕ್ಕೆ ಹಾಕಿಯಲ್ಲ, ಎದಕ್ಕೆ ಹಾಕ್ಬೇಕಿತ್ತು ಹೊರಕ? ನಿನ್ನ ಹಾಕು ಅಂದವ್ರು ಯಾರು? ಆ ಲಕ್ಷ್ಮಿ ಹೇಳಿದ್ಲೇನ ನಿನ್ನ ಹೊರಗೆ ಹಾಕು ಅಂತೇಳಿ? ಮಗನ್ನ ಮನೆಯಾಗ ಇಟ್ಕೊಂಡು ನನ್ನ ಸೊಸೆ ಮಟ್ಟಿಯಾಗಿಲ್ಲ, ಮಾಡಕ್ಕಿಲ್ಲ, ಬುಡಕ್ಕಿಲ್ಲ ಅಂದ್ಬಿಟ್ಟು ಹಿಂಸೆ ಕೊಟ್ರ ಹೋಗಿ ಕರ್ಕೊಂಬತ್ತಾನ ಅವನಿಗೆ. ನೀನು ಹಿಂಸೆ ಕೊಡ್ದಂಗಿಯೇ ಹೊರಗೆ ಬಿಟ್ರ ಬೀದಿಲಿ 1-2 ದಿನ ಮಕ್ಕಳಂತ ನಿನ್ನ ಮಗ ಹೋಗ್ದಂಗೆ ಇರ್ತಾನೇನ? ಇರೋ ಧೈರ್ಯ ಬರುತ್ತೆ ನನ್ನ ಹೆಂಡ್ರು ಕರ್ಕೊಂಬರಕ ಅಂತೇಳಿ. ನನ್ನ ಹೆಂಡ್ರು ಕರ್ಕೊಂಬರಕ ನಂಗೆ ಧೈರ್ಯ ಇಲ್ಲ ಅಂದ್ಬಿಟ್ಟು ಅವನು ಕುಡಿಯೋಕೆ ಹೋಗವನ. ಅದು ನಿಮ್ಮದು ತಪ್ಪೈತಿ. ನೀವು ನಿಮ್ಮ ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಡೋದು ಏನಕ್ಕ? ಎದಕ್ಕೆ ಮದುವೆ ಮಾಡ್ಕೊಡ್ತೀರಿ? ಅಲ್ಲ ಕಣ್ಗೌಡ್ರ, ನನ್ನ ಮಗಳಿಗೆ ಅನುಮಾನಿಸ್ಬಿಟ್ರೆ ನಾನು ಕರ್ಕೊ ಹೋಗ್ದಂಗೆ ಇನ್ನೇನ್ ಮಾಡ್ಲಿ? ಇವತ್ತು ಅನುಮಾನಿಸ್ತಾರ, ನಾಳೆಗೆ ಏನಾರು ಕೊಂದೇ ಬಿಟ್ಟು ನಾ ಬಿಟ್ಬಿಡಕೈತದೇನ? ಅವತ್ತು ನ್ಯಾಯ ಕಕ್ಕಿಸ್ಬೇಕ ನಾನು, ನನ್ನ ಮಗಳು ತೀರೋದ್ಲು ನೋಡ್ರಿ ಅಂತೇಳಿ. ನೀವು ನ್ಯಾಯ ಕೊಡ್ರಿ ಗೌಡ್ರ. ಅಲ್ಲ ಕಣ್ಲಕ್ಷ್ಮಿ, ನಿನ್ನ ಅಳಿಯ ಹಿಂಗೆ ಮಾಡ್ದ ಬುಟ್ಟ ಅನ್ನೋಳು ಎದಕ್ಕೆ ಮದುವೆ ಮಾಡಕ್ಕೆ ಹೋಗ್ಬೇಕಿತ್ತು ನೀನು? ನಿನ್ನ ಯಾರು ಮದುವೆ ಮಾಡು ಅಂದವರು? ನಿನ್ನ ಅಳಿಯ ಇಂತೇವನು ಅಂತ ಗೊತ್ತಿದ್ದಿಲ್ಲೇನ? ಯಾರಿಗಾದ್ರೂ ಆಟಿಯೇ ಬಂದು ಮುತ್ತು ಕೊಟ್ಟಾನ ಅಂದ್ರ ಅನುಮಾನ ಇರ್ತಾವ. ಈಗ ನನಗಾದ್ರೂ ಅನುಮಾನ ಇರ್ತಾವ, ಈಗ ನಿನ್ನ ಗಂಡಂಗಾದ್ರೂ ಅನುಮಾನ ಬರ್ತಾವ. ಅದನ್ನು ತಿಳಿಸಿ ಬುದ್ಧಿವಾದ ಹೇಳಿ ಬಿಟ್ಟು ಹೋಗ್ಬೇಕು. ಮಗಳನ್ನ ಕರ್ಕೊಂಡು ಹೊಂಟ್ಬಿಟ್ಟಿಯಲ್ಲ, ಇವತ್ತು ಕುಡ್ಸಕ್ಕೆ ಕರ್ಕೊಂಡು ಹೋಗೋಣ ಅಂದ್ರೆ 100 ಮಂದಿ 100 ಕುಡಿಯಕ್ಕೆ ಕರೀತಾರೆ. ಹಂಗಾರೆ ವೀಸಾ ಕೊಟ್ಬಿಟ್ರೆ ಕುಡ್ದು ಬಿಡ್ತಾನೆ ನಿನ್ನ ಅಳಿಯ? ಅಷ್ಟು ಬುದ್ಧಿ ಇಲ್ಲೇನ? ನಿನ್ನ ಅಳಿಯಂಗೋಗಿ ಮೊದಲು ನಿನ್ನ ಅಳಿಯಂಗೆ ಬುದ್ಧಿ ಕಲಿಸು. ನೆಟ್ಟವಾಗಿ ಬಾಳ್ವೆ ಮಾಡ್ಕೊಂಡು ಹೋಗು ನನ್ನ ಮಗಳ ಜೊತೆಗೆ ಅಂತೇಳಿ. ಇವತ್ತು ನೋಡು ಹೆಂಗೆ ಅಳ್ತಾವನ, ಅವಳು ಇಲ್ಲ ಅಂದ್ರೆ ಸತ್ತೋಗ್ತೀನಿ ಅಂತ ಅಳ್ತಾವನ. ಅವನಲ್ಲಿ ಎಷ್ಟೈತಿ ಪ್ರೀತಿ ಅದನ್ನ ಕಂಡಿಡ್ಕ. ಅದನ್ನ ಬಿಟ್ಟು ನೀನು ಹಿಂಗೆ ಮಾಡವನ ಬಿಟ್ಟವನ ಯಾಕೆ ಬೇಕು? ಎದಕ್ಕೆ ಬೇಕು? ಅವ್ನಿಗೆ ಇಷ್ಟ ಇರಕ್ಕಿಲ್ಲೇನ? ಇಷ್ಟಿಲ್ದಂಗೆ ಮದುವೆ ಆಗಿರ್ತವೇನ ಯಾರವ? ಇವಾಗ ತಲೆ ತಗ್ಸೋದೆಲ್ಲ ಕನ್ಕೊಂಡಕ್ಕಯ್ಯ ನ್ಯಾಯವ. ನಾವು ಗೌಡ್ರಾಗಿ ನೀನು ಗೌಡ್ರ ಹೆಂಡ್ತಿಯಾಗಿ ಹೆಂಗೆ ಯೋಚನೆ ಮಾಡ್ಬೇಕು ಹಂಗೆ ಯೋಚನೆ ಮಾಡ್ಬೇಕು. ಅದನ್ನ ಬಿಟ್ಟು ನಿನ್ನಿಷ್ಟ ಬಂದಂಗೆ ನಿನ್ನ ಮಗಂಗೆ ಹಿಂಗೆ ಆಗ್ಬಿಡ್ತು, ಬಿಟ್ಬಿಡ್ತು. ನನ್ನ ಮಗನ ಹೊರಗೆ ಹಾಕ್ತೀನಿ ಅಂದ್ಬಿಟ್ಟು ಹಾಕ್ಬಿಟ್ರ ಹುಡುಗರು ಚಂಗ್ಲು ಬೀಳ್ತಾವೆ, ಬೀಳ್ದಂಗೆ ಇರ್ತವೇನ? ಮನೆಯಾಗ ಇತ್ಕೊಂಡು ಅದು ಬೋಸ್ತಲ್ಲಿ ಬೆಳೆಸ್ಬೇಕು. ಇಲ್ಲ ಅಂದ್ರೆ ಮದುವೆನ ಮಾಡಬಾರ್ದು ಈ ವಯಸ್ಸಿಗೆ. ಆಡ ಹುಡುಗರಿಗೆಲ್ಲ ಮದುವೆ ಮಾಡಿಬಿಟ್ಟು ನೀವು ನನ್ನ ಮಗ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತಂದ್ರೆ ಎಲ್ಲರಿಗೂ ಅನುಮಾನ ಬರ್ತಾವಕ್ಕ. ಯಾರಿಗೂ ಬರ್ದಂಗಿರಕ್ಕಿಲ್ಲೋ, ತಿಳ್ಕೊಂಬಿಡು ಅದನ್ನ. ಸಂಕ್ರ, ಇದ್ರಾಗ ನಿಂದ ಭಾಳ ಪಾತ್ರ ಐತಿ. ನೀನು ಹೆಂಡ್ರನ್ನ ಅನುಮಾನಿಸ್ಬೇಡ ಅಂತ ಹೇಳ್ತಿಲ್ಲ, ಅನುಮಾನಿಸಿ ತಾನ ಅದೆಲ್ಲ ಬಗೆಹರಿತು ತಾನ. ಸುಂದ್ರ ಹೇಳಿದ್ಮ್ಯಾಗ ನಿಮ್ಮ ಅತ್ತೆ ಕರ್ಕೋಗೋ ಮುಂಚೆಗೆ ಕಾಲಿಗೆ ಬಿದ್ದು ಅಲ್ಲ ಕಣತ್ತೆ ನನ್ನ ಹೆಂಡ್ರು ನನ್ನ ಬಿಟ್ಕೊಡೋಕ್ಕಿಲ್ಲ ಅಂದಿದ್ರೆ ನಿಮ್ಮ ಅತ್ತೆ ಕರ್ಕೊಂಡು ಹೋಗ್ತಿದ್ಲೇನಿಲ್ಲ? ಹೋಗೋ ಟೈಮಾಗ ಬಿಟ್ಬಿಟ್ಟು ಕೆಟ್ಟಡಕ್ಕೆ ನಂಗೆ ಕುತ್ಕೊಂಡ್ಬಿಟ್ಟು ನಿಮ್ಮ ಅವ್ವ ಜುಟ್ಟು ಹಿಡ್ದು ಹಾಕಿದಾಗ ಹೊರಕ ಅಯ್ಯೋ ನನ್ನ ಹೆಂಡ್ರು ಅನ್ಕೊಂಡು ಹಿಂಗೆ ಕಳ್ಕೊಂಡು ನಿಂತ್ಕೊಂಡ್ರೆ ಮನ್ಯಾಗ ಜಾಗಿಲ್ಲ ಅಂದ್ರೆ ಎಲ್ಲರಿಗೂ ಹೆಂಡ್ರು ಬಂದು ನೆನಪು ಬರ್ತಾಳೆ. ಅದ ಮನ್ಯಾಗ ಜಾಗಿದ್ದು ಬಿಟ್ಟಿದ್ರೆ ನಿಂಗೆ ನೆನಪತ್ತಿದ್ಲೇ ನನ್ನ ಹೆಂಡ್ರು? ಹೋಗಿ ಇವತ್ತಿಯೇ ಅವಳ ಕಾಲ್ಗ ಬಿದ್ದು ಇಲ್ಲ ಇನ್ನೊಂದ್ಕಿತ ಇಂಥವು ಮಾಡೋಕ್ಕಿಲ್ಲ ಅಂತೇಳಿ ಕರ್ಕೊಂಬರ್ಬೇಕು ಹೊಟ್ಟಿಯಕ್ಕ. ಕಂಟಿ ನಿನಗೂ ಹೇಳ್ತಾವನಿ ಕೇಳ್ಕ ಪ್ರಜು, ನಿನಗೂ ಹೇಳ್ತಾವನಿ. ಮಂದಿ ಗದ್ದೆಗೆ ಹೋಗೋದು, ಎಣ್ಣೆ ಕುಡಿಯೋದು, ಮಾಡೋದು ಇನ್ನೊಂದ್ಕಿತ ಕಂಡಿರಿ ಅಂದ್ರೆ ಇದು ನ್ಯಾಯನ ದೊಡ್ಡದು ಮಾಡ್ತಿಲ್ಲ ನಾನು. ನಾಳೆ ದಿನಕ್ಕೆ ಕೆಳಕ್ಕೆ ಹಾಕೊಂಡು ತುಳ್ದು ನ್ಯಾಯಗ ದೊಡ್ಡದು ಮಾಡ್ಬಿಡ್ತೀನಿ ನಾನು. ಬೇಸ್ ಹೇಳಕತ್ತಾನೆ ಇದನ್ನೆಲ್ಲ ಕುಡಿಯೋದು ಮಾಡೋದು ಇಂಥವನ್ನೆಲ್ಲ ದೊಡ್ಡದು ಮಾಡ್ಕೊಂಡು ಕುಂದ್ರಬಾರ್ದು ಅಂತೇಳಿ ನಾನು ಇಲ್ಲಿಗ ಕೈ ಬಿಡ್ತಾವ್ನಿ. ನಿಮ್ಮವೇನಾರು ಭಾಳ ಆಯಿತು ಅಂದ್ರೆ ಪರಿಣಾಮ ನೆಟ್ಕಿರಕ್ಕಿಲ್ಲ. ಆದರೂ ಕಣಮ್ಮ ಗೌಡ್ರು ಏನು ಬೇಸ್ ನ್ಯಾಯ ಕೊಟ್ರು ಅಲ್ವಾ? ಯಾರ್ದು ನೋಡೋಕ್ಕಿಲ್ಲ ನೋಡ. ಇದು ಮನೆಯವ್ರ ವಿಚಾರ ಅಂತೇಳಿ ಚೆನ್ನಾಗಿ ಹೇಳ್ತಾರ. ಅದಕ್ಕಲ್ಲ ಅವ್ರನ್ನ ಹಿರಿಯತ್ರು ಅನ್ನೋದು ಸುಮ್ಮನಂತಾರೇನ? ಈಗ ಅವನ ಒಬ್ಬಂದ ತಪ್ಪಂದ್ರೆ ಅವ್ರಿಬ್ರು ತಪ್ಪಂದ್ರೆ ಇವಂದೇನು ತಪ್ಪಿಲ್ಲೇನ? ಅವ್ರು ಹೇಳ್ತಿರೋದು ಕರೆ ಐತಿ ಕಣವ. ಈಗ ಕುಡಿಯೋಕೆ ವಿಸ ಕೊಡ್ತೀನಿ ಅಂದ್ರೆ ಕುಡಿದು ಬಿಡ್ತಾನೆ ಇವನು. ಇವಂದು ತಪ್ಪೈತಿ. ಸರಿಯಾಗ ನ್ಯಾಯ ಕೊಟ್ಟಾರ ಗೌಡ್ರು. ಲಕ್ಷ್ಮಿ ಅಮ್ಮ, ಮಗಳನ್ನ ಮದುವೆ ಮಾಡಿ ಕೊಟ್ಟು ಕಳ್ಸು ಗಂಡು ಮನೆಯಾಕ. ಅವನ್ನ ಬಂದು ಕಾಲಿಗೆ ಬೀಳ್ಬೇಕು ಅಂದ್ರೆ ಗಂಡಸ್ರು ಯಾವತ್ತೂ ಕಾಲಿಗೆ ಬೀಳಕ್ಕಿಲ್ಲ. ತಿಳ್ಕೊಂಬಿಡು ಅದನ್ನ. ಅವತ್ತಿನ ದಿನ ಏನೋ ತಪ್ಪು ನಡಿಬಾರ್ದು ಘಟನೆ ನಡೆದೋಯ್ತು. ಮುಂದೆ ಏನು ಆಗದೆ ಇರಲಿ ಅಂದ್ಬಿಟ್ಟು ಮಗಳನ್ನ ಖುಷಿಯಾಗಿ ಕಳಿಸು. ಮಗಳನ್ನ 2 ದಿನ ಅಂತ ಇಟ್ಕೊಂತ ಎಟ್ಟಿಯಾಗ 100 ಮಂದಿ 100 ಮಾತಾಡ್ತಾರ. ಬಾಯಿಗೆ ಆಳ್ಗೊಂದು ಕಲ್ಲು ಅಂದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತಿರ್ತಾರ. ಅರ್ಥ ಮಾಡ್ಕ. ಮಗಳನ್ನ ಮದುವೆ ಮಾಡಿ ಕೊಟ್ಮ್ಯಾಗ ಕಷ್ಟನೋ ಸುಖನೋ ಗಂಡನ ಮನ್ಯಾಗ ಬದುಕಬೇಕು. ಅದು ಏನಾರು ವಿಪರೀತ ಅವ್ನು ಕುಡ್ದು ಬಡ್ದು ಏನಾರು ಮಾಡವನ ಅಂದ್ರೆ ಅವಾಗ ಕರ್ಕೊಂಬಂದು ಬಿಡಿಕೋ. ನಾವು ಬೇಡ ಅನ್ನೋಕ್ಕಿಲ್ಲ. ಈಟ್ ಸಣ್ಣ ವಿಚಾರಕ್ಕೆಲ್ಲ ನೀನು ಕರ್ಕೊಂಬಂದು ಅಟ್ಟಿಯಾಗಿ ಇಟ್ಕೊಂಡ್ರೆ ಮಂದಿ ಆಡ್ಕೊಳಕ್ಕಿಲ್ಲ ಏನ? ಮಂದಿ ಆಡ್ಕೊಳ್ಳೋದಿರಲಿ,
ಗಂಡ ಹೆಂಗೆ ಮಾಡ್ಕೊಂಡವನ ನೋಡಿ ಈಗ ನಿನ್ಗೆ ಹೊಡಿ ಮಟ್ಗ ಹೊಡೆದು ಕರ್ಕೊಂಬತ್ತೀನಿ ಅನ್ನೋ ಮಟ್ಗ ಅವ್ರು ಹೇಳಿದ ತಕ್ಷಣ ಕುಡಿಯಕ್ಕೆ ಹೋಗಾನ ಎದಕ್ಕೆ ಬೇಕು ಅವ್ನು ಕುಡಿದ ಇದ್ದಂಗೂ ಕುಡ್ದಂಗೆ ಕಲ್ಸ್ದಂಗೆ ಆಯ್ತದು ಬೇಡ ಹೇಳ್ದಷ್ಟು ಅರ್ಥ ಮಾಡ್ಕ ಮಗಳನ್ನ ಕಳಿಸು. ನಿಮ್ ನ್ಯಾಯ ಅಂದ್ರೆ ನ್ಯಾಯ ಗೌಡ್ರ, ಕರೆಕ್ಟಾಗ ಕೊಟ್ಟಿರಿ. ನನ್ನ ಮಗಳಾದ್ರೂ ಅಷ್ಟೇ ಇಂಥವೆಲ್ಲ ಆದಾಗ ನಾವು ಕರ್ಕೊಂಬರ್ಬಾರ್ದು ಅನ್ನೋದು ನಮಗೂ ಹೊರವಾಯ್ತು ನೋಡ್ರಿ. ಕರ್ಕೊಂಬಂದು 100 ಮಂದಿ ಕೈಯಾಗ 100 ಅನ್ಸಿ ಈಗ ನೋಡು ನನ್ನಳಿಯನ್ನು ನನ್ನ ಮಗನು ಹೊರಕ್ ಹಾಕುದ್ಮ ನಾವು. ಈಗ ಹೆಂಗಾಗೈತಿ ನಮ್ಮ ಪರಿಸ್ಥಿತಿ ಅನ್ನೋದು. ನಮ್ದು ತಪ್ಪೈತಿ ಇದ್ರಾಗ, ಅವ್ರದ್ದೇನು ತಪ್ಪಿಲ್ಲ, ನಾವು ಮಾಡಿದ್ದು ತಪ್ಪಿಯೇ. ನನ್ನ ಹೆಂಡ್ರು ಸ್ವಲ್ಪ ಆತೃಪ್ಪಿದ್ದು ಮಾಡಿದ್ಲು, ಏನೋ ತಪ್ಪಾಯ್ತು ಬುಡಿ ಗೌಡ್ರ. ನೋಡಿದ್ರಲ್ಲ ವೀಕ್ಷಕರೇ, ನ್ಯಾಯ ಅಂದ್ಮ್ಯಾಗ ಎಲ್ಲಾರ್ಗೂ ಒಂದೇ ಇರಬೇಕು. ಇವತ್ತು ಮಗಳನ್ನ ಕರ್ಕೊಂಡು ಹೋಗ್ಬಿಟ್ರಾಳ, ನಾಳೆ ದಿನ ಕಳಿಸ್ದಂಗಿರ್ತಾಳೆ ಏನ. ಇವತ್ತು ಈ ಅಮ್ಮ ನೋಡಿದ್ರೆ ಮಗುನ ಹೊರಕ್ಕೆ ಹಾಕಾಳ. ಇಂಥವು ಹಾಕುತ್ಕತಾನ ಅವ್ನು ಕರ್ಕೊಂಡು ಹೋಗುದ್ದು. ಇಲ್ಲ ಅಂದಿದ್ರೆ ಕರ್ಕೊಂಡು ಹೋಗ್ತಿದ್ರೇನ ಅವರು ಮಂದಿ. ಈಗ ಮಂದಿ 100 ಕರೀತಾರ, ಹಂಗಾರೆ ವಿಸ ಕೊಡ್ತೀನಿ ಬಾಪ ಅಂದ್ಬಿಟ್ಟಿದ್ರೆ ಇವ್ನು ಹೋಗ್ಬಿಡ್ತಿದ್ನೇನ. ಇವಂದು ತಪ್ಪೈತಿ, ಮೊದಲು ತಪ್ಪಿರೋದು ಇವಂದಿಯೇ. ಅದಕ್ಕಿಂತ ಮುಂಚಿತವಾಗಿ ತಪ್ಪಿರೋದು ಹೆಣ್ಮಕ್ಳನ್ನ ಮನ್ಯಾಗ ಕರ್ಕೊಂಡು ಹೋಗಬಾರ್ದು. ಮದುವೆ ಮಾಡ್ಕೊಟ್ರದ್ದು ಏನು ಮಾಡ್ಕೊಟ್ಟಿರ್ತಾರ, ಸುಮ್ಕ ಮಾಡ್ಕೊಟ್ಟಿರ್ತಾರೇನ. ಮದುವೆ ಮಾಡ್ಕೊಟ್ಟವ್ರ ಅಂದ್ಮ್ಯಾಗ ಅವಳ ಕಾಲ್ಗ ಅವ್ನು ಬೀಳುವಂಥದ್ದು ಏನೈತಿ. ಏನೈತಿ ಹಂಗಾರೆ ಗಂಡ್ಮಕ್ಳು ಕಾಲಿಗೆ ಬಿದ್ದು ಕರ್ಕೊಂಬರ್ತಾರೆ ಏನ. ಅದು ಅರಿವಿರಕ್ಕಿಲ್ಲ ಏನ ಅವ್ರಿಗೆ. ಅದಕ್ಕೆ ನಾನು ಸರಿಯಾದ ತೀರ್ಮಾನ ಕೊಟ್ಟಿನಿ ಅನ್ನೋದು ನನ್ನ ಮನ್ಸಾಗ ಐತಿ. ನೀವು ಕಮೆಂಟ್ ಮಾಡಿ ತಿಳಿಸಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.